ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಾನಿವತ್ತು ನನ್ನ ಪುಟಾಣಿಗೋಸ್ಕರ ರಾಗಿ ಸರಿನ ಮಾಡ್ತಾ ಇದ್ದೀನಿ. ಆ್ಯಂಡ್ 2-3 ಜನ ನಂಗೆ DM ಕೂಡ ಮಾಡಿದ್ರಿ, ಹೇಗೆ ರಾಗಿ ಸರಿ ಹಿಟ್ಟನ್ನ ಮಾಡೋದು ನಮಗೂ ಶೇರ್ ಮಾಡಿ ಅಂತ. ಹಾಗಾಗಿ ನಾನಿವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಒಂದು 4ರಿಂದ 5 ಕಪ್ ರಾಗಿನ ತಗೊಂಡು ಚೆನ್ನಾಗಿ ತೊಳೆದು ನೀರೆಲ್ಲ ಸೋರೋ ತನಕ ಬಿಟ್ಟು ಆಮೇಲೆ ಒಂದು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಓವರ್ ನೈಟ್ ಬಿಡಬೇಕು. ನೆಕ್ಸ್ಟ್ ಅದು ಮೊಳಕೆ ಬಂದಿರುತ್ತೆ. ಇಷ್ಟು ಮೊಳಕೆ ಬಂದರೆ ಸಾಕಾಗುತ್ತೆ. ಮೊಳಕೆ ಬಂದಿರೋಂಥ ರಾಗಿನ ಎಳೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿನೂ ಸಹ ಆ್ಯಡ್ ಮಾಡ್ಕೊಬೋದು, ಆಪ್ಷನಲ್ಲು. ನೆಕ್ಸ್ಟ್ ಅದನ್ನು ಮಿಕ್ಸರಲ್ಲಾದರೂ ಹಾಕಿ ನೀವು ಗ್ರೈಂಡ್ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಬೀಸೋಕಲ್ಲಿದ್ದರೆ ಬೀಸೋಕಲ್ಲಾದರೂ ನೀವು ಗ್ರೈಂಡ್ ಮಾಡ್ಕೊಬೋದು. ನಮ್ಮ ಮನೇಲಿತ್ತು, ಹಾಗಾಗಿ ನಾವು ಇದರಲ್ಲೇ ಮಾಡ್ತಾ ಇದ್ದೀವಿ. ಈ ಥರ ಬಂದಿರೋ ಪೌಡರ್ನ ನೆಕ್ಸ್ಟ್ ನಾನು ಒಂದು ತೆಳುವಾದ ವೇಲ್ ಅಥವಾ ಏನಾದರೂ ಒಂದು ಬಟ್ಟೆನ ತಗೊಂಡು ಆ ಪೌಡರ್ನ, ನೈಸ್ ಪೌಡರ್ನ ತೆಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಡೈರೆಕ್ಟಾಗಿ ಮಕ್ಕಳಿಗೆ ಆ ಥರ ಬೀಸೋಕಲ್ಲಿಂದ ಬೀಸಿರೋದನ್ನ ನಾವು ತಿನ್ಸೋಕ್ಕಾಗಲ್ಲ, ಯಾಕೆಂದರೆ ಅದು ಸ್ವಲ್ಪ ರಫ್ ಇರುತ್ತೆ. ಹಾಗಾಗಿ ಈ ಥರ ನೈಸ್ ಪೌಡರ್ನ ತೆಕ್ಕೊಬೇಕು. ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ. ನೀವು ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಒಳ್ಳೆಯದು. ಈ ಥರ ಮಾಡಿಟ್ಕೊಂಡಿರೋ ಹಿಟ್ಟನ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಅಥವಾ ಏರ್ ಟೈಟ್ ಇರುವಂತಹ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಇಷ್ಟೇ ರಾಗಿ ಸರಿ ಮಾಡೋ ವಿಧಾನ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬೇರೆ ಫುಡ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.